ಕೆಲವನ್ನೆಲ್ಲ ಬೀಳಿಸಿರ್ತೀನಿ. ಅದರ ಪ್ರಧಾನವಾಗಿ ಬೆಳೆದವರು ಬೀಳಿಸಲಿಕ್ಕೆ ಆಗುತ್ತಿಲ್ಲ ಎನ್ನುವುದು ವಿಶ್ವಾಸ. ಅಯ್ಯ, ಇದುವರೆಗೂ ವೀರರ ಸುಮಂತಾಗಬೇಕಂತೆ ಎನ್ನುವ ಕಾಡ ಅದ್ರಿ ಅಡಬೇಕಾದರೆ ಮಾರತ್ತೆ ಗೆದ್ದಿದ್ದೀಯ ಎಂತವರನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗ್ತದೆ. ಅಲ್ಲ ನಾನು ಇದುವರೆಗೆ ಗೆದ್ದವರಲ್ಲ ಫಲಹೀನರಾದವರು, ಫಲ ಇಲ್ಲದೆ ಇದ್ದವರು. ಕಾರಣ ಚಕ್ರವರ್ತಿ ಮನತನದ ಅಡಿಯಲ್ಲಿ ಇದ್ದವರು. ಸೂರ್ಯನ ರಶ್ಮಿ ಎಲ್ಲಿವರೆಗೆ ಬೀಳಲ್ಪಟ್ಟರು ಅಲ್ಲಿವರೆಗೆ ನಿಮ್ಮ ವಿಸ್ತರಿಸಲ್ಪಡ್ತದಂತೆ. ಹಾಕುವಾಗ ಮೊದಲೇ ಅವರು ನಿಮ್ಮಿಂದ ಸೋಲು ಸುಣ್ಣವಾದವರು, ಕಪ್ಪಗಾರಿಕೆ ಕೊಟ್ಟು ಸಾಮಂತರಾಗಿ ಬದುಕುತ್ತಿದ್ದವರು. ಮೊದಲೇ ಶರಣಾಗತರಾಗಬೇಕು, ಹೋರಾಟ ಮಾಡಿದ್ದಾರೆ. ಕೆಲವರು ಪ್ರತಿಷ್ಠೆಗಾಗಿ ನಮ್ಮ ಜನತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೇಗೂ ಹೋದರೂ ಸಾಯುವ ಸ್ಥಿತಿ ಆದರೂ ಅಡ್ಡಿಲ್ಲ, ನಮ್ಮ ಗರ್ಭದ ಗೊಂಡೆ ಸದಾಕಾಲ ಮೇಲೆತ್ತಿರಬೇಕೆಂದು ಕಾರಣಕ್ಕಾಗಿ ದೂರಕ್ಕೆ ಬಂದರು. ಸೋತರು ಕೊಂದರೆ ಹೋರಾಟ ಮಾಡುವುದು ಕರ್ತವ್ಯ ಅಂತ ಭಾವಿಸಿ ಮೊದಲೇ ನಿಮ್ಮಿಂದ ಪೆಟ್ಟು ತಿಂದವರು ಈಗ ಮತ್ತು ತಿಂದಿದ್ದಾರೆ. ಅವರು ಲೋಕ ಕಲ್ಯಾಣವಾದಂತಹ ಮಹತ್ತರವಾದ ಕಾರ್ಯ ಮಾಡಿದ್ದಾರೆ ಕೇಳಿದ್ರೆ ಅದು ಶತ್ರುಘ್ನಂತೆ. ಆ ದಾನವ ಭವಿಷ್ಯತನದಿಂದಾಗಿ ಅನೇಕರಿಗೆ ನೋವನ್ನುಂಟು ಮಾಡ್ತಾ ಇದ್ದಂತೆ, ಮತ್ತೆ ಅವನಿಗೇನು ಹೊರಬಲ ಇತ್ತಂತೆ, ಅದನ್ನು ನೀವು ಸೇರಿಸಿದಂತೆ. ಆ ಮಟ್ಟಿನಲ್ಲಿ ಮೆಚ್ಚಿದೆ ಹೇಳುವುದಕ್ಕೆ ನಾವು ಅಷ್ಟು ವಯಸ್ಸಿನಲ್ಲಿ ಬೆಳೆದವರಲ್ಲ ಇದ್ರು ಲೋಕೋತ್ತರ ಕಾರ್ಯ ಶತ್ರುಘ್ನಿಂದ ಆಗಿದೆ. ಪಾಪಿ ಅವರನ್ನು ಕೊಂಡು ಅಲ್ಲೇ ದೊಡ್ಡೇನು ಅಲ್ಲವೇ ಅಲ್ಲ. ನಾವು ಪಾಪದ ಕಾರ್ಯ ಮಾಡ್ತೇವೆ, ನಮ್ಮನ್ನು ಕೊಲ್ಲಬಹುದಿತ್ತು. ಅವನಿಗೆ ಹೊರಬಲ ಇತ್ತಂತೆ. ಹೌದು, ಹೇಳಿದ್ದೀರಿ. ಯಾರು ಹೇಳಿದ್ದೀರಿ? ನಾನು ಹೇಳಿದ್ದಲ್ಲ, ಕೇಳಿಲ್ಲ. ಹೌದಾ? ಹುಡುಗನಲ್ಲಿ ಕೇಳಿಲ್ಲ ನಾವು. ಮತ್ತೆ ಎಲ್ಲಿಯಾಗ ಅಣ್ಣ ಬಂದು ಕೇಳಿದ್ರೆ ಎಲ್ಲಿವರೆಗೆ ಹೇಳ್ತೀರಿ ಅಂತ ಕೇಳಿದಷ್ಟೇ. ಕಡಿಮೆ ಮಾಡಬೇಕು ಅಂತಲ್ಲ. ಅಣ್ಣ ಬಂದಲ್ವ? ಅಲ್ಲ, ಬಂದ್ರೆ ನಾನು ನೋಡ್ಬೇಕು. ನಾವು ಬರೆಸ್ತೇವ ಬಂದರೆ ಫಲವಂತರು ಕಟ್ಟಿ ಕಾದುವರು, ಫಲಹೀನರು ಕಪ್ಪ ಜಾಣಿಕೆ ಕೊಡಬೇಕೆಂದು ಲೇಖನ ಒಕ್ಕಲಿನಲ್ಲಿ ಇತ್ತಂತೆ. ಹಾಗಾಗಿ ನನ್ನ ತಮ್ಮ ಬಂಧಿಸಿದ ದುರಕ್ಕೆ ಮುಂದಾದ ನಿನ್ನಲ್ಲಿ ಕಲಿಸುವಂತ. ಆದರೆ ಕುಶಕುಮಾರ ಹಾಗಲ್ಲ, ನಿನ್ನಲ್ಲಿ ಸೋಲುವ ಮಾತೇ ಇಲ್ಲ, ನಿನ್ನನ್ನು ಮಣಿಸ್ತೇನೆ. ಆ ಪ್ರಶ್ನೆ ಉತ್ತರ ನೀನಲ್ಲ, ರಾಮ ಬಂದು ನಿಲ್ಲಿ, ಅವನಿಗೆ ಕೊಡ್ತೇನೆ. ಅವನು ಮೊದಲೇ ಹೇಳಿದ್ದ, ಹೌದಾ? ನಿಮ್ಮ ತಮ್ಮ ಅವ ಬಿಸಿದ್ದಾನೆ, ಒಬ್ಬರನ್ನೇ ಕರ್ಕೊಂಡು ಹೋಗ್ಬೇಕಂತ ಯೋಚನೆ ಮಾಡಿ. ಅದೇ ಈಗ ನೀನು ಸಿಗ್ತೇವೆ ಮಾತು ನೆನಪಿಟ್ಟು ಅದೇ ಸರ್, ಒಂದೇ ಸರ್ ಅದೇ ತಿಳ್ಕೊ. ಅವನನ್ನು ಬೀಳಿಸಿ ಅವನನ್ನು ಸೆರೆ ಇಕ್ಕಿದೆ ಎನ್ನುವುದಾಗಿ ನನ್ನಲ್ಲಿ ಯುದ್ಧಕ್ಕೆ ಬಂದೆ. ಸುಲಭದಿಂದ ನಿಮ್ಮ ಗಂಟನಿಗೆ ಇವತ್ತು ನಾನಲ್ಲ. ನೆಲದಲ್ಲಿ ತವಳ ಮುಗಿದ ಬಸವನಗಳು